ಆ್ಯಕ್ಚುಯಲ್ ಸ್ಟೇಜ್ ಇರೋದು ನಮ್ಮದು ನ್ಯೂಟ್ರಿಟಾನ್. ಈಗ ನಾವು ಸೋಪರ್ ಹೊಲದಾಗ ಹೊಡಿಸಿವ್ರಿ ನ್ಯೂಟ್ರಿಟಾನ್ನ ಅದನ್ನು ಒಂದು ಸ್ಪ್ರೇ ಮಾಡಿ, ಇನ್ನೊಂದು 55-60 ದಿವಸಕ್ಕೆ ಒಂದು ಹೈಕೆ ಅಂತ ಬರ್ತದೆ ಪ್ರಾಡಕ್ಟ್. ಹೈಕೆ ಅಂದ್ರೆ ಅದರ ಪೊಟ್ಯಾಶ್ ಇರ್ತದೆ, ಮ್ಯಾಕ್ಸಿಮಮ್ ಪೊಟ್ಯಾಶ್ ಕೆಲಸ ನಿಮ್ಗೆ ಹೇಳಿದ್ರೆ ಕಾಳು ಗಾತ್ರ ಹೆಚ್ಚು ಮಾಡೋದು, ಕಾಳಿನ ಮೇಲೆ ಶೈನಿಂಗ್ ತರೋದು. ಈ ಎರಡು ನೀವು ಸ್ಪ್ರೇ ಮಾಡಿದ್ರೆ ಅಂದ್ರೆ ನೀವು ಬರುವ ಇಳುವರಿಗೆ ಇದು ಹೊಡೆಯೋದ್ರಿಂದ ಇಳುವರಿಗೆ ಡಿಫರೆನ್ಸ್ ಇತ್ತಂದ್ರೆ ಕಂಟಿನ್ಯೂ ಮಾಡಿ. ಡಿಫರೆನ್ಸ್ ಆಗಿಲ್ಲ ಅಂದ್ರೆ ಏನು ಡಿಫರೆನ್ಸ್ ಆಯ್ತು ಅದು ಹೊಡೆದ್ರೆ ಉಪಯೋಗ ಆಗಲಿಲ್ಲ ಅಂದ್ರೆ ನಾನು ಹೇಳೋದು ನೀವು ಹೊಡಿಯೋದು, ಡಿಫರೆನ್ಸ್ ಆಗ್ತದೆ. ಒಮ್ಮೆ ಏನದಲ್ಲ ಉಪಯೋಗ ಮಾಡಿ ನೋಡೋದು ನನ್ನ ಕಳಕಳಿ ವಿನಂತಿ. ಹಾಗೆ ಈ ಬೆಂಗಾಲಿ ಅಥವಾ ಕಡ್ಲಿಗೆ ಏನಾದರೂ ನಿಮ್ಗೆ ಅಂದ್ರೆ ಹಿಂಗೇನಾದ್ರು ಹೆಚ್ಚುವರಿ ತಿಳ್ಕೊಂಡಿತ್ತು ಮಾಡೋದಿತ್ತು, ರೈತರಂತ ದೊಡ್ಡ ವಿಜ್ಞಾನಿಗಳು ಜಗತ್ನಾಗ ಯಾರೂ ಇಲ್ಲ. ನಾನು ಹಿಡ್ಕೊಂಡು ಹೇಳಿಕತ್ತೀನಿ, ನಾ ಯಾವ ಬೇಕಾದಿವತ್ತಂತ ತೀಸ್ ಮಾರ್ಕಾಣೋದಂದ್ರೆ ರೈತರ ಮುಂದೆ ಯಾವ್ದಲ್ಲ. ಆದ್ರೆ ಒಂದೇನು, ನೀವು ಇಲ್ಲಿ ಇರ್ತೀರಿ, ಒಂದು 8 ಕಡೆ ನಾವು ಅಡ್ಡಾಡಿರ್ತೀವಿ, ಆ ಏನೋ ಒಂದು ಸಣ್ಣ 1.1% ನಾಲೆಜ್ ಇತ್ತಂದ್ರೆ ಅದನ್ನ ವಿನಿಮಯ ಮಾಡಬಹುದು ವಿನಃ ನಿಮಗೆ ತಿಳಿ ಹೇಳುವಷ್ಟು ಶಕ್ತಿ ಅಂತೂ ನಮಗಿಲ್ಲ. ಇದ್ದಿದ್ದು ನಾವು ಮೊದಲಿಗೆ ಒಪ್ಪುಕೊಂಡೇ ಹೇಳ್ತೀನಿ, ನಾ ಬರೀ ವಿನಂತಿಸ್ಬೋದು ಅಷ್ಟೇ. ಹಾಗಾಗಿ ಅದ್ರ ಬಗ್ಗೆ ಏನಾದರೂ ಚರ್ಚೆ ಇತ್ತಂತಂದ್ರೆ ನಾವು ಚರ್ಚೆ ಮಾಡ್ಬೋದು, ಇದು ಹಿಂಗೆ ಮಾಡಿದ್ರೆ ಹಿಂಗೆ ಮಾಡಿದ್ರೆ. ಧನ್ಯವಾದಗಳು.